ನಮಸ್ಕಾರ. ಪವರ್ ಪಾಲಿಟಿಕ್ಸ್ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಳ್ಳಾರಿ ರಾಜಕಾರಣ ನಮ್ಮ ಉಳಿದ ಜಿಲ್ಲೆಗಳ ರಾಜಕಾರಣಕ್ಕಿಂತ ಕೊಂಚ ವಿಭಿನ್ನವೇ. ಕಾರಣ ನೆರೆಯ ಆಂಧ್ರದ ಪರಿಣಾಮ ಕೂಡ ಇದೆ, ಹಾಗೆ ಪ್ರಭಾವ ಹಣಕಾಸಿನ ವ್ಯವಹಾರ ಕೂಡ ಇದೆ. ಹಾಗಾಗಿ ಬಳ್ಳಾರಿಯ ರಾಜಕಾರಣ ಆಗಿಂದಾಗೆ ರಣರೋಚಕ ತಿರುವುಗಳನ್ನು ಪಡೆದುಕೊಳ್ತಾ ಇರೋದನ್ನ ನಾವು ಈ ಹಿಂದಿನ ಇತಿಹಾಸದಿಂದಲೂ ಕೂಡ ಈವರೆಗೂ ಗಮನಿಸ್ಕೊಂಡು ಬಂದಿದ್ದೇವೆ. ಆದರೆ ನಿನ್ನೆ ನಡೆದ ಒಂದು ಘಟನೆ ಇದೆಯಲ್ಲ, ಬಳ್ಳಾರಿಯಲ್ಲಿ ರಕ್ತ ರಾಜಕಾರಣ ಅನ್ನೋ ಪುಟಗಳ ಹೊಸದೊಂದು ಅಧ್ಯಾಯಕ್ಕೆ ಮುನ್ನುಡಿ ಬರೆದಂತೆ ಇತ್ತು ನಿನ್ನೆ ನಡೆದ ಘಟನೆ. ಇದು ಅಚಾನಕ್ಕಾಗಿ ಆಯ್ತೋ, ಪ್ರೀ ಪ್ಲಾನ್ಡ್ ಆಗಿ ಆಯ್ತೋ, ಆಗ್ತಾ ಇದ್ದಿದ್ದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ. ಆದರೆ ಈ ಗಲಾಟೆ ಒಬ್ಬ ವ್ಯಕ್ತಿಯ ಸಾವಿನಲ್ಲಿ ಅಂತ್ಯ ಆಗೋಯ್ತು. ಅಂತ್ಯ ಆ ಘಟನೆಗೆ, ಆದರೆ ರಾಜಕಾರಣಕ್ಕಲ್ಲ. ಆ ಘಟನೆ ಆದ ನಂತರದಲ್ಲಿ ಪ್ರಾರಂಭವಾದ ರಾಜಕಾರಣ ಇವತ್ತಿನವರೆಗೂ ಕೂಡ ಮುಂದುವರೆದಿದೆ. ಒಂದರ್ಥದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ರೀತಿಯಲ್ಲಿ ವಾತಾವರಣಕ್ಕೆ ಇದು ಸಾಕ್ಷಿಯಾಗ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದ ಗುಂಡೇಟು, ಅದರಿಂದ ಆದ ಸಾವು, ಅದಾದ ನಂತರದ ರಾಜಕಾರಣ, ಇದೆಲ್ಲದರ ಡೀಟೇಲ್ ರಿಪೋರ್ಟ್ ಅನ್ನು, ಹಾಗೆ ಇದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರಗಳು, ಇದೆಲ್ಲವನ್ನ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ, ಅವರ ಪುತ್ಥಳಿ ಅನಾವರಣ, ಇದಕ್ಕಾಗಿ ಬ್ಯಾನರ್ಗಳು, ಬಂಟಿಂಗ್ಗಳು. ಬಳ್ಳಾರಿಯಲ್ಲಿ ಎಲ್ಲವೂ ಸಹಜವಾಗಿದ್ದಿದ್ರೆ, ಶಾಂತವಾಗಿದ್ದಿದ್ರೆ ಬಹುಶಃ ಈ ವಾಲ್ಮೀಕಿ ಪುತ್ಥಳಿ ಅನಾವರಣ ಅನ್ನೋ ಕಾರ್ಯಕ್ರಮ ಸುದ್ದಿ ಆಗಬೇಕಾಗಿತ್ತು. ಆದರೆ ಇವತ್ತು ಆ ಸುದ್ದಿಗಿಂತ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಈ ದೃಶ್ಯಗಳು. ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವ ಎರಡು ಪ್ರಮುಖ ದೃಶ್ಯಗಳು. ನಿನ್ನೆ ಸಂಜೆ ಇದೇ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಹಾಗೆ ಬಂಟಿಂಗ್ಗಳನ್ನ ಕಟ್ಟೋ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್, ಇನ್ಫ್ಯಾಕ್ಟ್ ಇನ್ನೂ ನೇರವಾಗಿ ಹೇಳಬೇಕು ಅಂದ್ರೆ ಗಾಲಿ ಜನಾರ್ದನ ರೆಡ್ಡಿ ಹಾಗೆ ನಾರಾ ಭರತ್ ರೆಡ್ಡಿ ಅವರ ಆಪ್ತರು ಹಾಗೆ ಅವರ ಬೆಂಬಲಿಗರ ನಡುವೆ ನಡೆದ ಗಲಾಟೆ ಒಬ್ಬ ವ್ಯಕ್ತಿ ಸಾವನ್ನಪ್ಪೋ ಹಂತಕ್ಕೆ ಹೊರಟೋಯ್ತು. ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಗಮನಿಸ್ತಲೇ ಇದ್ದೀವಿ. ಅದರ ಮತ್ತಷ್ಟು ಎಕ್ಸ್ಕ್ಲೂಸಿವ್ಗಳನ್ನ ಈ ಹೊತ್ತಿನ ಪವರ್ ಪಾಲಿಟಿಕ್ಸ್ ಬುಲೆಟಿನ್ ನಲ್ಲಿ ಗಮನಿಸಬಹುದು. ಗಣಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಸಮರ ತಾರಕಕ್ಕೇರಿತು. ಗಲಾಟೆ ಹಿಂದೆ ಜನಾರ್ದನ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತ. ಜನಾರ್ದನ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತ. ರೆಡ್ಡಿ ಮನೆ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದು ಯಾಕೆ? ರೆಡ್ಡಿ ಮನೆಯತ್ತ ಫೈರ್ ಮಾಡಿದ ಗನ್ಮ್ಯಾನ್ ಹಾಗಾದ್ರೆ ಯಾರು? ಎಲ್ಲ ಪ್ರಶ್ನೆಗಳಿಗೆ ನೀವೀಗ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇರುವ ದೃಶ್ಯಗಳು ಕಾರಣವಾಗ್ತಾ ಇದೆ. ಘಟನೆಯಾದ ನಂತರದಲ್ಲಿ ರಾಜಕೀಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಸಹಜವೇ. ಪ್ರಾರಂಭಿಕ ಹಂತದಲ್ಲಿದ್ದದ್ದು ಇದು ಎರಡು ಗುಂಪುಗಳ ನಡುವೆ ನಡೆದ ಸಂಘರ್ಷದಲ್ಲಿ ಮಿಸ್ಫೈರ್ ಆಗಿ ವ್ಯಕ್ತಿಯೋರ್ವ ಸಾವನ್ನಪ್ಪ ಅನ್ನೋ ಹಂತಕ್ಕೆ. ಆದರೆ ಯಾವಾಗ ಇದರಲ್ಲಿ ರಾಜಕೀಯ ಎಂಟರ್ ಆಯ್ತು, ಭರತ್ ರೆಡ್ಡಿ ಅವರು ನೇರವಾಗಿ ಹೇಳ್ಬಿಟ್ರು ಜನಾರ್ದನ ರೆಡ್ಡಿ ಅವರ ಕಡೆಯವರೇ ಈ ಹತ್ಯೆ ಮಾಡಿಸಿದ್ದಾರೆ ಅಂತ ಹೇಳಿ. ಅದಾದ ನಂತರದ ಬೆಳವಣಿಗೆಗಳು, ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬಂದ ಹೇಳಿಕೆ, ನನ್ನನ್ನ ಟಾರ್ಗೆಟ್ ಮಾಡಿ ಕೊಲ್ಲುವ ಪ್ರಯತ್ನವಾಗಿ ಗಲಾಟೆ ಆಗಿದೆ, ಪೆಟ್ರೋಲ್ ಬಾಂಬ್ಗಳನ್ನು ತರಲಾಗಿತ್ತು, ನನ್ನ ಮನೆಯ ಕಡೆಗೆ ಗುರಿಯಾಗಿಸಿ ಗುಂಡನ್ನು ಹಾರಿಸಲಾಗಿದೆ. ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ, ಆತನ ಖಾಸಗಿ ಗನ್ಮ್ಯಾನ್ಗಳ ಕೈಯಲ್ಲಿರುವ ಗನ್ನಿಂದಲೇ ಫೈರ್ ಆಗಿದ್ದು ಬುಲೆಟ್. ಈ ಹೇಳಿಕೆಗಳ ಪೈಕಿ ಅತ್ಯಂತ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಹಾಗೆ ಆರ್ ಅಶೋಕ್ ಅವರ ಹೇಳಿಕೆಗಳನ್ನ ಗಮನಿಸ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಇದೇ ಘಟನೆ ಬಗ್ಗೆ ಮತ್ತಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೇಳಿಕೆಗಳು ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಜಗಳ ಮಾಡಲೇಬೇಕು ಅಂದು ಬಂದಂಥವ್ರು ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವ್ರು ಇಲ್ಲೇ ಇದ್ದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲರಿ. ನಮ್ಗೆ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದಾರ. ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತ್ರಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಿ ಆಗಲಿಲ್ಲ. ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವು ರೀ. ಅವರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನೋಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಜನಾರ್ದನ್ ರೆಡ್ಡಿ ಅವರು ಬಂದ್ರಂತ ಕೂಗ್ತಾ ಇದ್ರೆ ನಾನೇನು ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರು ಅಂತೇಳಿ ಕೂಗ್ತಾ ಇದ್ದಾರೆ ಅನ್ನೋ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯಿತು. ಸ್ಟ್ರೈಟ್ ಅವೇ
ನಾನು ಕರೆಕ್ಟಾಗಿ ನೋಡಿ ಇಷ್ಟೇ ರೋಡ್ ಇರೋದು, ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಇಳಿದೆ. ನಾನು ಇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತೂ 4 ರೌಂಡ್ ಫೈರ್ ಮಾಡಿದರು. ಸರ್ ಗಾಳಿಯಲ್ಲಿ ಗುಂಡಾರಿಸಿದ್ರಾ ಅಥವಾ ನಿಮ್ಮ ಮೇಲೆ? ಗಾಳಿಯಲ್ಲಿ ಒಂದು 3-4 ಗುಂಡಾರಿಸಿದ್ದು, ಒಬ್ಬರು ಇಬ್ಬರು ಗನ್ಮ್ಯಾನ್ಗಳು, ಇಬ್ಬರು ಸ್ಟ್ರೈಟ್ ಅವೇ. ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು, ರೆಡ್ಡಿ ಅವರಲ್ಲಿ ಜನಾರ್ದನ್ ಅಲ್ಲೇ ನಿಂತಿದ್ದಾನೆ ಅಂತಂದ್ರೆ 20 ಅಡಿ ಡಿಫ್ರೆನ್ಸ್ ಅಷ್ಟೇ. ಬುಲೆಟ್ ಬಂದು ಕರೆಕ್ಟಾಗಿ ನನ್ನ ಹತ್ರ 2 ಬುಲೆಟ್ಗಳು ಬಿತ್ತು ಸ್ಟ್ರೈಟ್ ಅವೇ ಅಲ್ಲೇ. ನೀವು ಬೇಕಾದ್ರೆ ವಿಡಿಯೋಗಳಲ್ಲಿ ನಮ್ಮನ್ನು ದಿವಾಕರು ನಮ್ಮ ಹುಡುಗರೆಲ್ಲ ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ನನ್ನ. ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ. ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂಥೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವ್ರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ಸರು ತೀರ್ಮಾನ ಮಾಡಿರೋವಂಥದ್ದು. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಬಳ್ಳಾರಿಯಲ್ಲಿ ನಡೀತಾ ಇರುವ ಈ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ರಾಜಕೀಯ ವಿಶ್ಲೇಷಕರು ಹಾಗೆ ಪತ್ರಕರ್ತರಾದ ಬಸವರಾಜ್ ಇಟ್ನಾಳ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಇಟ್ನಾಳ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮಿಸ್ ಫೈರ್ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರೆ, ಆದ್ರೆ ರಾಜಕಾರಣಿಗಳು, ಪಕ್ಷಾತೀತವಾಗಿ ರಾಜಕಾರಣಿಗಳು, ಅದರಲ್ಲೂ ಬಳ್ಳಾರಿಯ ರಾಜಕಾರಣಿಗಳು ಈ ಮಿಸ್ ಫೈರ್ ಪ್ರಕರಣವನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋ ಎಲ್ಲಾ ಪ್ರಯತ್ನ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನಿಮ್ಮ ಪ್ರಾರಂಭಿಕ ಪ್ರತಿಕ್ರಿಯೆ ನಿನ್ನೆ ನಡೆದ ಘಟನೆ ಹಾಗೆ ಅದಾದ ನಂತರ ನಡೀತಾ ಇರುವ ರಾಜಕಾರಣದ ಬಗ್ಗೆ. ಅಲ್ಲ, ಮೊದಲು ಈ ಮಿಸ್ ಫೈರ್ ಅನ್ನೋ ಭ್ರಮೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮಿಸ್ ಫೈರ್ ಅಂದ್ರೆ ಏನು? ಇಲ್ಲಿ ಒಬ್ಬರಿಗೆ ಗುರಿ ಇಟ್ಟಿದ್ವಿ, ಅದು ಗುರಿ ತಪ್ಪಿ ಬೇರೆಯವ್ರಿಗೆ ಹೋಯ್ತಾ ಅನ್ನೋದಾ? ಅಥವಾ ಜೇಬಲ್ಲಿ ಇಟ್ಕೊಂಡಿದ್ದೆ ಅಕಸ್ಮಾತ್ ಅಂತಾನೆ ಅದು ಫೈರ್ ಆಯ್ತು ಅನ್ನೋದಾ? ಈ ತರದ ಅನ್ಟ್ರೈನ್ಡ್, ತರಬೇತಿ ಇಲ್ಲದ, ನಿಪುಣತೆ ಇಲ್ಲದ, ಕಾನೂನು ಗೊತ್ತಿಲ್ಲದ ಗನ್ ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿದ್ರು? ಒಬ್ಬ ಗನ್ ಮ್ಯಾನ್ ಇಟ್ಕೋಬೇಕಂದ್ರೆ ಗನ್ ಮ್ಯಾನ್ಗೂ ಲೈಸೆನ್ಸ್ ಇರಬೇಕು, ಗನ್ಗೂ ಲೈಸೆನ್ಸ್ ಇರಬೇಕು, ಅದಕ್ಕೊಂದು ಕಾನೂನು ಇದೆ. ಯಾರು ಇಟ್ಕೊಂಡಿದ್ರು? ಮಿಸ್ ಫೈರ್ ಅಂದ್ರೆ ಏನು? ಅಲ್ಲಿ ಫೈರಿಂಗ್ ಮಾಡಕ್ ಹೋಗಿದ್ರ ಇವರು? ವಾಟ್ ಇಸ್ ದ ಪಾಯಿಂಟ್? ಸರಿ, ಪೊಲೀಸರು ಅಥವಾ ನಮ್ಮ ಸೆಕ್ಯೂರಿಟಿ ಏಜೆನ್ಸೀಸ್ ಫೈರ್ ಮಾಡುವಾಗ ಏನಾದ್ರು ಮಿಸ್ ಫೈರ್ ಆದ್ರೆ, ಅಪ್ಪಿತಪ್ಪಿ ಗುಂಡು ತಾಕಿದ್ರೆ ಅದು ಬೇರೆ ಮಾತು. ದೀಸ್ ಆರ್ ಪ್ರೈವೇಟ್ ಪೀಪಲ್, ಖಾಸಗಿ ವ್ಯಕ್ತಿಗಳು ಇವರು. ಖಾಸಗಿ ವ್ಯಕ್ತಿಗಳು ಪೊಲೀಸರ ಸಮ್ಮುಖದಲ್ಲಿ ಹೇಗೆ ಗುಂಡನ್ನು ಹಾರಿಸಿದ್ರು? ಅದು ಫೈರ್ ಆಗ್ಲಿ ಮಿಸ್ ಫೈರ್ ಆಗ್ಲಿ, ಪೊಲೀಸರು ಇದ್ದಾರೆ, ಅಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳಿದಾವೆ, ಎಲ್ಲ ಅಲ್ಲಿ ನಡೀತಾ ಇದೆ. ಅವಾಗ ಖಾಸಗಿ ವ್ಯಕ್ತಿಗಳು ಯಾಕೆ ಗುಂಡನ್ನು ಹಾರಿಸಿದ್ರು? ಯಾರ ಮೇಲೆ ಹಾರ್ಸಕ್ ಹೋಗಿದ್ರು? ಅದು ಈ ಕಡೆಯವರಾಗ್ಲಿ ಆ ಕಡೆಯವರಾಗ್ಲಿ, ಇಬ್ರು ಎರಡು ಬಣಗಳೇನು ಬಹಳ ಸಜ್ಜನ ವ್ಯಕ್ತಿಗಳ ಗುಂಪುಗಳೇನಲ್ಲ ಇವು. ಎರಡು ಬಣಗಳು, ಎರಡು ರೆಡ್ಡಿಗಳ ಬಣಗಳು, ಭರತ್ ರೆಡ್ಡಿ ಬಣ ಆಗ್ಲಿ, ಜನಾರ್ದನ್ ರೆಡ್ಡಿ ಬಣಗಳಾಗ್ಲಿ, ಇವ್ರ್ಯಾರು ಸಜ್ಜನರಲ್ಲ. ಹಾಗಾದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಾಯ್ತು? ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲಿ ವಿಫಲ ಆಯ್ತು? ಯಾಕೆ ಇದು ಗೊತ್ತಿರ್ಲಿಲ್ವಾ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ, ಅಲ್ಲಿನ ಗುಪ್ತಚರ ಮಾಹಿತಿದಾರರಿಗೆ ಗೊತ್ತಿರ್ಲಿಲ್ವಾ ಇಲ್ಲಿ ಏನ್ ನಡೀತಾ ಇದೆ ಅಂತ? ಇದು ಇಷ್ಟು ದೀರ್ಘಕ್ಕೆ ಹೋಗಿ ಈಗ ಇಲ್ಲಿ ಭರತ್ ರೆಡ್ಡಿ ಆಗ್ಲಿ, ಜನಾರ್ದನ್ ರೆಡ್ಡಿ ಆಗ್ಲಿ ಮುಖ್ಯ ಅಲ್ಲ. ನಾಳೆ ದಿನ ಏನಾದ್ರು ಬಳ್ಳಾರಿಯಲ್ಲಿ ಇದೇ ಗಲಭೆ ಮುಂದುವರೆದು ಬಿಟ್ರೆ ಇಡೀ ಬಳ್ಳಾರಿನ ಸುತ್ತೋಗ್ತದೆ. ಆ ರೀತಿಯ ಮಾತುಗಳನ್ನ ಆಡಿದ್ದಾರೆ ಅಂತ ಶ್ರೀರಾಮುಲು ಕೂಡ ಹೇಳಿದ್ದಾರೆ. ಬಟ್ ಎನಿವೇಸ್, ದಟ್ಸ್ ಡಿಫ್ರೆಂಟ್ ಮ್ಯಾಟರ್. ಶ್ರೀರಾಮುಲು ಏನ್ ಹೇಳಿಕೆ ಕೊಟ್ಟರು ಡಿಫ್ರೆಂಟ್ ಮ್ಯಾಟರ್ ಅದು. ಆದ್ರೆ ಈ ತರದ್ದು ಅಪಾಯ ಇದೆ ಅಲ್ವಾ? ಗೃಹ ಮಂತ್ರಿಗಳು ಏನ್ ಮಾಡ್ತಾರೆ? ಮುಖ್ಯಮಂತ್ರಿ ಯಾಕೆ ಇದನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ? ಅದು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ದಟ್ಸ್ ಡಿಫ್ರೆಂಟ್ ಮ್ಯಾಟರ್ ಆಲ್ ಟುಗೆದರ್. ಒಂದು ಲಾ ಅಂಡ್ ವಾಲ್ಮೀಕಿ ಜಯಂತಿಯಲ್ಲಿ ನೀವು ಗಲಭೆ ಆಗ್ತದೆ ಅಂದ್ರೆ ಏನನ್ನೋಣ? ಎಲ್ಲಿ ಬಂತು ಸಿದ್ದರಾಮಯ್ಯ ಅವರ ಸರ್ಕಾರ? ಇದು ಬೇರೆ ಬೇರೆ ಅನ್ಯ ಕೋಮುಗಳ, ಬೇರೆ ಬೇರೆ ಕೋಮುಗಳ ಘರ್ಷಣೆ ಅಲ್ಲ ಇದು. ಒಂದು ವಾಲ್ಮೀಕಿ ಜಯಂತಿಯನ್ನ ಮಾಡ್ಬೇಕಾದ್ರೆ ಈ ರೀತಿ ಆಗ್ತದೆ ಅಂದ್ರೆ ಇದು ವಾಲ್ಮೀಕಿ ಜಯಂತಿ ವಿಚಾರ ಅಲ್ಲ. ಇದು ಎಲ್ಲ ಗೊತ್ತಿದೆ ಸ್ಮಿತಾ, ಇದು ಸ್ವಪ್ರತಿಷ್ಠೆಯ ಜಗಳ. ಇದು ನನ್ನ ಗನ್ನು ದೊಡ್ಡದೋ, ನಿನ್ನ ಗನ್ನು ದೊಡ್ಡದೋ ಅಷ್ಟೇ. ಇಲ್ಲ, ಜನಾರ್ದನ್ ರೆಡ್ಡಿ ಕೂಡ ಏನು ಸಾಚೆ ಅಲ್ಲ, ಭರತ್ ರೆಡ್ಡಿ ಕೂಡ ಏನು ಸಾಚೆ ಅಲ್ಲ. ಯಾಕೆ ನಿಮಗೆ ಒಬ್ಬ ಶಾಸಕನಾಗಿ ಅಥವಾ ಶಾಸಕನ ಆಪ್ತ ವಲಯದಲ್ಲಿ ಇದ್ದುಕೊಂಡು ನಿಮ್ದೇ ಸರ್ಕಾರ ಇರುವಾಗ ನಿಮಗೆ ಖಾಸಗಿ ಗನ್ ಮ್ಯಾನ್ಗಳು ಬೇಕಾಗ್ತಾರೆ ಅಂತ ಏನ್ ಚಟುವಟಿಕೆ ಮಾಡ್ತಿದ್ರಿ ನೀವು? ಅಂತ ಯಾವ ಚಟುವಟಿಕೆ ನಡೆಸ್ತಾ ಇದ್ದೀರಿ ಅಲ್ಲಿ? ಇಟ್ ಇಸ್ ಎಕ್ಸ್ಟ್ರೀಮ್ಲಿ ವರಿಸಮ್.
ನಾವು ಈ ತರದ ಘಟನೆಗಳು ಎಲ್ಲೋ ದೂರದ ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಆಗ್ತವೆ ಅಂತ ಕೇಳ್ತಿದ್ವಿ ನಾವು. ಆದ್ರೆ ಈ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಆಗ್ತಾ ಇದೆ. ಇದು ಈಗಲೇ ಸರ್ಕಾರ ಎಚ್ಚೆತ್ಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಯಾವುದೇ ಒಂದು ಬಯಾಸ್ ಒಳಗಾಗುತ್ತಾನೆ ಎಚ್ಚೆತ್ತುಕೊಂಡು ಇದನ್ನ ನಿಯಂತ್ರಣ ತರದೆ ಹೋದ್ರೆ ಬಳ್ಳಾರಿಗೆ ಬಹಳ ಕೆಟ್ಟ ದಿನಗಳು ಕಾದವೆ ಮುಂದಿನ ದಿನಗಳಲ್ಲಿ. ಈ ರಾಜಕೀಯ ಈ ಘಟನೆಗಳನ್ನೆಲ್ಲ ಕನೆಕ್ಟ್ ಮಾಡಿ ಸರ್, ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಈಸ್ ದಿಸ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ನಿನ್ನೆ ಅದೇನೋ ಬ್ಯಾನರ್ಗಳನ್ನ ಕಟ್ಟಿದ್ರಂತೆ, ಅದಕ್ಕೆ ಇನ್ನೊಂದು ಪಕ್ಷದ ಕಾರ್ಯಕರ್ತರು ಬಂದು ಆ ಬ್ಯಾನರ್ಗಳನ್ನ ಹರಿದಾಕಿದ್ರಂತೆ, ಹರಿದಾಕಿದ್ದಕ್ಕೆ ಕೋಪ ಬಂದು ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡಿದ್ರಂತೆ, ಇನ್ಯಾರೋ ದೊಡ್ಡ ರಾಜಕಾರಣಿಯ ಪಟಾಳಂ ಬಂದ್ಬಿಟ್ಟು ಮತ್ತೊಬ್ಬ ರಾಜಕಾರಣಿಯ ಮನೆ ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡು ಅದೇನಾಗುತ್ತೋ ನೋಡೇ ಬಿಡ್ತೀನಿ ಅಂತಂದ್ರಂತೆ, ಪೆಟ್ರೋಲ್ ಬಂಪ್ ತಂದ್ರಂತೆ. ಅಂದ್ರೆ ಒಂದು ಕೇವಲ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಈ ಮಟ್ಟಿನ ವೆಂಜನ್ಸ್ ಅಂದ್ರೆ ಇದು ಯಾವ ರೀತಿ ರಾಜಕಾರಣ ಅಂತ? ಅಲ್ಲ, ಇಲ್ಲಿ ಎಲ್ಲ ಕಡೆ ಕ್ಷುಲ್ಲಕತನ ಇದೆ, ಬಹಳ ಕ್ಷುಲ್ಲಕ ಕಾರಣ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ಜನಾರ್ದನ್ ರೆಡ್ಡಿ ಈಗ ಬಳ್ಳಾರಿ ಶಾಸಕರಲ್ಲ, ಅವ್ರ ಪಕ್ಕದ ಗಂಗಾವತಿಗೆ ಹೋದ್ರು. ಆ ಜನಾರ್ದನ್ ರೆಡ್ಡಿ ಇರುವ ಮನೆ ಇರುವ ಬಳ್ಳಾರಿ ಶಾಸಕ ಯಾರು? ಕಾಂಗ್ರೆಸ್ನ ಭರತ್ ರೆಡ್ಡಿ. ಅದೆಲ್ಲ ಒಂದ್ ಕಡೆ ಪ್ರತಿಷ್ಠೆ ಏನೋ ಪನನೋ ಸವಾಲು ಒಂದು ಈಗೋ ಹ್ಯಾಸಲ್ ಇದ್ದೇ ಇರ್ತದೆ, ಈಗೋ ಫೈಟ್ ಇದ್ದೇ ಇರ್ತದೆ. ಅಂತದ್ರಲ್ಲಿ ಸರ್ಕಾರನೇ ನಿಮ್ಮದಿದೆ, ವಾಲ್ಮೀಕಿ ಜಯಂತಿನ ಮಾಡ್ತಿದ್ರಿ ನೀವು. ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ತಗೊಂಡೋಗಿ ಭರತ್ ರೆಡ್ಡಿ ಅವರ ಬ್ಯಾನರ್ ಹಾಕ್ತಾನಂದ್ರೆ ಸರಿ ತಪ್ಪಿನ ವಿಚಾರ ಅಲ್ಲ ಇದು. ಇಟ್ ಇಸ್ ಬ್ಯಾಡ್ ಪಾಲಿಟಿಕ್ಸ್ ಅಂತ ಹೇಳೋದು ನಾನು. ಸುಮ್ನೆ ಕಿಚಾಯಿಸ್ಕೊಂಡು ಜಗಳ ಮಾಡೋದು, ಏನೋ ಅವ್ನು ದೊಡ್ಡ ಅವನ ದೊಡ್ಡ ಡಾನ್ ಅಂತ ಜಗಳ ತೆಗಿಯೋದು ಅಷ್ಟೇ, ಬೇರೆ ಕಾರಣ ಇಲ್ಲ ಇದರಲ್ಲಿ. ಕರೆಕ್ಟು, ಭರತ್ ರೆಡ್ಡಿ ಹೇಳೋ ಪ್ರಕಾರ ಕಾನೂನಾತ್ಮಕ ನೀವು ರೋಡ್ ಪಕ್ಕದಲ್ಲಿ ಹಾಕೋಬಹುದು, ಆದ್ರೆ ರೋಡ್ ಪಕ್ಕದಲ್ಲ ಬಿಡಿ, ಎಲ್ಲಾದ್ರೂ ಬ್ಯಾನರ್ ಹಾಕೋದಕ್ಕೆ ಬಳ್ಳಾರಿ ನಗರಾಡಳಿತದಿಂದ ಏನೋ ಪರ್ಮಿಷನ್ ತಗೊಂಡಿದ್ದಾರೆ ಇವರು. ಬ್ಯಾನರ್ಗಳು ಬಂಟಿಂಗ್ ಹಾಕೋದಕ್ಕೆ ಒಂದು ಕಾನೂನು ಇದೆಯಲ್ಲ, ಪರ್ಮಿಷನ್ ತಗೊಂಡಿದ್ರಾ? ಎಷ್ಟು ಹಾಕ್ತಿವ ತಗೊಂಡಿದ್ರು, ಎಲ್ಲೆಲ್ಲಿ ಹಾಕ್ತಿವ ಅಂತ ಪರ್ಮಿಷನ್ ತಗೊಂಡಿದ್ರು. ಇದೆಲ್ಲ ನೋಡ್ತಾ ಹೋಗ್ಬಿಟ್ರೆ ಎಲ್ಲ ಕ್ಷುಲ್ಲಕ ಕಾರಣ. ಅಂದ್ರೆ ಪರ್ಮಿಷನ್ ಕೊಡ್ಬೇಕಾಗಿರೋದು ಅವ್ರೆ, ಹಂಗಾಗಿ ಪರ್ಮಿಷನ್ ತಗೊಳೋದು ಯಾಕೆ ಅನ್ನೋ ಮನಸ್ಥಿತಿಗೆ ಬಂತಾ ಗೊತ್ತಿಲ್ಲ. ಬಟ್ ಇದನ್ನ ವಿರೋಧ ಪಕ್ಷ ಬಿಜೆಪಿ ಅಂತೂ ಫುಲ್ ಆನ್ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಸರ್. ನಾನೊಂದು ಕ್ವಿಕ್ ಬ್ರೇಕಿಂಗ್, ಅದರಲ್ಲೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಹೇಳಿಕೆ ಆಧಾರದ ಮೇಲೆ ಬ್ರೇಕಿಂಗ್ ತಗೊಂಡು ವಾಪಸ್ ಬರ್ತೀನಿ. ಬಳ್ಳಾರಿಯಲ್ಲಿ ತಾರಕಕ್ಕೇರಿದೆ ರಕ್ತ ಸಿಕ್ತ ರಾಜಕಾರಣ. ನಾರಾ ಭರತ್ ರೆಡ್ಡಿ ಒಬ್ಬ ಗೂಂಡಾ ಶಾಸಕ ಅಂತ ಹೇಳಿ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ನಗರದಲ್ಲಿ ಗೂಂಡಾಗಿರಿ ನಡೀತಾ ಇದೆ, ನಾರಾ ಭರತ್ ರೆಡ್ಡಿ ಗೂಂಡಾಗಿರಿ ಮಾಡಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬ್ಯಾನರ್ ಪೋಸ್ಟ್ಗಳನ್ನ ಅನುಮತಿ ಇಲ್ದೇನೆ ಇಲ್ಲ ಹಾಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು, ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗನ್ಮೆನ್ಗಳ ಮೂಲಕ ಗುಂಡಾರಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನಿವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ. ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರು. ನಿನ್ನೆ ಏನವ್ರು ಹೇಳಿರ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತಾನೆ, ಪುಡಿ ಮಾಡ್ತಾನೆ, ಭಸ್ಮ ಮಾಡ್ತಾನೆ, ಮುಗಿಸ್ಬಿಡ್ತಾನೆ ಅನ್ನುವ ದಾಟಿಲಿ ಮಾತನಾಡಿದ್ದಾರೆ. ಬಸವರಾಜ್ ಇಟ್ನಾಳ್ ಸರ್ ಇದ್ರು ನಮ್ಮ ಜೊತೆಯಲ್ಲಿ. ಸರ್, ಗೂಂಡಾ ಶಾಸಕ ಅಂತ ಹೇಳಿ ಕರೆದಿದ್ದಾರೆ ವಿಜಯೇಂದ್ರ ಅವರು. ನಿಜವಾಗ್ಲೂ ಗೂಂಡಾಗಳು ಯಾರ್ಯಾರಿದ್ದಾರೆ ಅಂತ ಹುಡ್ಕೋ ಕೊಟ್ರೆ ಯಾವ ಪಕ್ಷದಲ್ಲಿ ಇಲ್ಲ ಸರ್? ಅವ್ರನ್ನ ಕರೆದು ಎಲ್ಲ ಪಕ್ಷಗಳು ಟಿಕೆಟ್ ಕೊಡೋದು ಅವರೇ ತಾನೆ. ಈಗ ರೆಡ್ಡಿಗಳಿಗೆ ಆ ಇಡೀ ಶ್ರೀರಾಮುಲು ಮತ್ತೆ ಅವ್ರದೊಂದು ಗ್ಯಾಂಗ್ ಇದೆಯಲ್ಲ, ಅವ್ರದೊಂದು ಟೀಮ್ ಅನ್ನೋಣ, ಈಗ ಗ್ಯಾಂಗ್ ಅನ್ನೋದು ಬೇಡ, ತಪ್ಪಾಗುತ್ತೆ. ಅವ್ರಿಗೆಲ್ಲ ಕರೆದು ಟಿಕೆಟ್ ಕೊಟ್ಟಿದ್ದು ಯಾರು? ಹಾಗೇನೆ ಭರತ್ ರೆಡ್ಡಿ ಆಗ್ಲಿ, ಅನೇಕ ಇಲ್ಲಿ ಕಾಂಗ್ರೆಸ್ ಅನೇಕರು ಇದ್ದಾರೆ, ಆರೋಪಿಗಳಿದ್ದಾರೆ. ಈ ಗೂಂಡಾಗಿರಿ ಆರೋಪ ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಇದ್ದಾರೆ. ಇವ್ರ ಕರೆದು ಟಿಕೆಟ್ ಕೊಟ್ಟಿದ್ದು ಯಾರು? ಮುನ್ರತ್ನಗೆ ಕರೆದು ಟಿಕೆಟ್ ಕೊಟ್ಟಿದ್ದು ಯಾರು? ಮಿನಿಸ್ಟರ್ ಮಾಡಿದ್ದು ಯಾರು? ಇವೆಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಪಕ್ಷಕ್ಕೆ ಬಹಳ ಒಂದು ಮಯೋಪಿಕ್ಕಾಗಿ, ಬಹಳ ಒಂದು ಆ ತಕ್ಷಣದ ಒಂದು ನಂಬರ್ ಗೇಮ್ಗೋಸ್ಕರ, ವಿನೇಬಿಲಿಟಿಗೋಸ್ಕರ ಈ ತರ ತಪ್ಪುಗಳು ಮಾಡ್ತವೆ ಮತ್ತು ಈ ತರ ತಪ್ಪುಗಳಿಗೆ ತಾವೇ ಬಲಿಯಾಗ್ತವೆ. ಇವತ್ತು ಭರತ್ ರೆಡ್ಡಿ ಅನಾಹುತಕ್ಕೆ ಕಾಂಗ್ರೆಸ್ಸೇ ಬಲಿ ಆಗುತ್ತೆ, ಅಂದು ಜನಾರ್ದನ್ ರೆಡ್ಡಿ ಮಾಡಿದ ಒಂದು ಅನಾಹುತಕ್ಕೆ ಬಿಜೆಪಿನೇ ಬಲಿ ಆಗ್ಬೇಕಾಯ್ತು. ಹೀಗೆಲ್ಲ ಇರುವಾಗ ರಾಜಕೀಯ ಪಕ್ಷಗಳು ದೇ ಡೋಂಟ್ ಲರ್ನ್ ಲೆಸನ್ಸ್. ಯಾಕಂದ್ರೆ ಅವ್ರಿಗೆ ಇಮಿಡಿಯೇಟ್ ವಿಕ್ಟರಿ ಬೇಕಾಗಿರ್ತದೆ, ಅಂದಿನ ಜಯ ಬೇಕಾಗಿರ್ತದೆ, ಅಂದಿನ ನಂಬರ್ ಗೇಮ್ ಗೆಲ್ಬೇಕಾಗಿರ್ತದೆ. ಸೊ ಹೀಗಾಗಿ ಈ ನೀವು ಕೇಳಿದ್ರಲ್ಲಿ ಯಾವ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅನೇಕ ಸರ್ವೆಗಳ ನೋಡೋ ಪ್ರಕಾರ
ಅತ್ಯಂತ ಏನು ಗಂಭೀರ ಕೇಸ್ಗಳಲ್ಲಿ ಆರೋಪಿಗಳಿದ್ದಾರೆ. ರೇಪ್ ಕೇಸ್ಗಳಲ್ಲಿ ಆರೋಪಿಗಳಾಗಿದ್ದವರು ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ, ಕೊಲೆ ಕೇಸ್ನಲ್ಲಿರೋರಾಗಿದ್ದಾರೆ. ಬಟ್ ಎನಿವೇಸ್ ದಟ್ಸ್ ಅ ಡಿಫರೆಂಟ್ ಡಿಬೇಟ್. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಏನಾಗಿದೆ, ಇಲ್ಲಿ ನೀವು ವಾಲ್ಮೀಕಿ ಜಯಂತಿ ಮಾಡ್ಬೇಕಾದ್ರೆ ಅದು ಒಂದು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು? ನಿಮ್ಗೆ ವಾಲ್ಮೀಕಿ ಮುಖ್ಯ ಆಗ್ಬೇಕಾ, ನಾನು ಮುಖ್ಯ ಆಗ್ಬೇಕಾ? ಭರತ್ ರೆಡ್ಡಿ ಅವ್ರಿಗೆ ಆಗ್ಲಿ, ಜನಾರ್ದನ್ ರೆಡ್ಡಿ ವಾಲ್ಮೀಕಿ ಮುಖ್ಯನಾ, ತಮ್ಮ ಪ್ರತಿಷ್ಠೆ ಮುಖ್ಯನಾ? ಈ ಭರತ್ ರೆಡ್ಡಿ ಆಗ್ಲಿ, ಜನಾರ್ದನ್ ರೆಡ್ಡಿ ಆಗ್ಲಿ ತಮ್ಮ ವಿರೋಧಿಗಳ ಮುಂದೆ ನಮ್ಮ ತಾಕತ್ತನ್ನ ತೋರಿಸಿಕೊಳ್ಳೋ ಸಂದರ್ಭ ವಾಲ್ಮೀಕಿ ಜಯಂತಿ ಆಗ್ಬಿಡ್ತಾ? ಹಾಗೆ ಆದ್ರೆ ವಾಲ್ಮೀಕಿ ಜಯಂತಿ ಮಾಡೋಕೆ ಏನಾದ್ರು ಅರ್ಥ ಇದೆಯಾ? ಅದಕ್ಕೊಂದು ಏನಾದ್ರು ಇದನ್ನ ಸಿದ್ದರಾಮಯ್ಯನವ್ರು ಮಾತಾಡ್ಬೇಕಲ್ಲ. ವಾಲ್ಮೀಕಿ ಜಯಂತಿ ದಿನ, ನಾಳೆ ಗಾಂಧಿ ಜಯಂತಿ ದಿನ ವೈಲೆನ್ಸ್ ಏನ್ ಮಾಡ್ತೀರಿ? ನಾಳೆ ಮತ್ತೊಂದು ಯಾವ್ದೋ ಒಂದು ನಮ್ಮ ಈ ನಾಡಿನ ಸಾಂಸ್ಕೃತಿಕ ನಾಯಕರುಗಳ ಏನು ಸ್ವತಂತ್ರ ಹೋರಾಟಗಾರರ ಜಯಂತಿ ದಿವಸ ಈ ತರ ಹಾಕ್ಬಿಟ್ರೆ ಅದಕ್ಕೇನೋ ಅರ್ಥ ಇದೆಯಾ? ಈ ತರ ಜಯಂತಿಗಳಿಗೇನೋ ಅರ್ಥ ಇದೆಯಾ? ಪ್ರತಿಯೊಂದು ಆಚರಣೆನೂ ಕೂಡ ಈ ತರದ ಒಂದು ರಾಜಕೀಯಕ್ಕೆ ಅಥವಾ ರಾಜಕೀಯ ಪುಡಾರಿಗರಿಗೆ, ಗೂಂಡಾಗಿರಿಗೆ, ಗಲಭೆಗೆ ಕಾರಣ ಆಗ್ಬಿಟ್ರೆ ಈ ಜಯಂತಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ನಾವು ಈ ಜಯಂತಿಗಳನ್ನ ರದ್ದುಗೊಳಿಸ್ಬೇಕಾಗ್ತದೆ. ಯಾಕೆ ಹೆಂಗು ನೀವು ಗೂಂಡಾಗಿರಿ ಮಾಡ್ಕೊಂಡೆ ರಾಜಕಾರಣ ಮಾಡೋರು ಪಾಪ ವಾಲ್ಮೀಕಿ ಹೆಸರನ್ನ ಕೆಡಿಸ್ಬೇಕು. ಅದಕ್ಕೆ ವಾಲ್ಮೀಕಿನ ಪಾಪ ಹೊಣೆ ಮಾಡ್ಬೇಕು. ಹೀಗಿರುವಾಗ ಎಲ್ರೂ ಕೂಡ ವಾಲ್ಮೀಕಿ ಸಮುದಾಯದಲ್ಲಿ ಅನೇಕ ಧರ್ಮಗುರುಗಳಿದ್ದಾರೆ, ರಾಜಕೀಯ ನಾಯಕರುಗಳಿದ್ದಾರೆ. ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು, ಈಗ ಸಂಯಮವನ್ನು ಹೇಳ್ಕೊಡ್ಬೇಕು. ಮತ್ತು ಈ ಘಟನೆಯಲ್ಲಿ ಯಾವ್ದೋ ಮಿಸ್ ಫೈರ್ ಆಗಿರ್ಲಿ, ಯಾವ ಗನ್ನು ಅದ್ರ ಮಾಲೀಕರು ಅವ್ರನ್ನ ಹಿಡಿದು ಒಳಗಾಕಿ ತಕ್ಕ ಶಿಕ್ಷೆ ಕೊಡದೆ ಹೋದ್ರೆ ಇಲ್ಲಿ ಒಂದು ನ್ಯಾಯ ದೊರಕಿದಂಗೆ ಆಗೋದಿಲ್ಲ. ಸರಿಯಾ ಸರ್? ಈ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಬಳ್ಳಾರಿ ಕೋಟೆಯನ್ನ ಕಬ್ಜಾ ಮಾಡ್ಲಿಕ್ಕೆ ಆಗ್ತಾ ಇರುವ ಪ್ರಯತ್ನಗಳ ಭಾಗನ ಇದು ಅನ್ನೋ ಅನುಮಾನ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಇದೆ, ಅದನ್ನ ತಗೊಂಡು ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತೀನಿ ಸರ್. ಬಳ್ಳಾರಿಯಲ್ಲಿ ನಿನ್ನೆಯ ಘಟನೆ ಆದ್ಮೇಲಂತೂ ರೆಡ್ಡಿ ವರ್ಸಸ್ ರೆಡ್ಡಿ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಜಿಲ್ಲೆಯನ್ನ ಕಬ್ಜಾ ಮಾಡಿದ್ರು ರೆಡ್ಡಿ ಬ್ರದರ್ಸ್. ಹಿಂದೆ ಬಳ್ಳಾರಿಯಲ್ಲಿ ಬಿಜೆಪಿ ಪ್ರಾಬಲ್ಯವೇ ಈ ಘಟನೆಗೆ ಕಾರಣವಾಯ್ತಾ? ಈ ಕಾಂಗ್ರೆಸ್ನ ಶಾಸಕರಿದ್ರೂ ಕೂಡ ಗಾಲಿ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಗೆ ಬರಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡು ಬಂದ ನಂತರ, ಹಾಗೆ ತಮ್ಮ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ವಾಪಸ್ ಬಂದ ನಂತರದಲ್ಲಿ, ದೂರವಾಗಿದ್ದ ಗೆಳೆಯ ಶ್ರೀರಾಮುಲು ಮತ್ತೆ ವಾಪಸ್ ಜೊತೆಯಾದ ನಂತರದಲ್ಲಿ ದಿನೇ ದಿನೇ ಬಿಜೆಪಿಯ ಸಂಘಟನೆ, ಹಾಗೆ ಈ ಗಾಲಿ ಜನಾರ್ದನ ರೆಡ್ಡಿ ಅಂಡ್ ಗ್ಯಾಂಗ್ನ, ಅಂದರೆ ರಾಜಕೀಯವಾಗಿ ಒಳ್ಳೆ ಭಾಷೆಯಲ್ಲೇ ಗ್ಯಾಂಗ್ ಅಂತ ಹೇಳ್ತಾ ಇರೋದು, ಜನಾರ್ದನ ರೆಡ್ಡಿ ಅವರ ಪ್ರಾಬಲ್ಯ ಹೆಚ್ಚಾಗೋ ಸೂಚನೆಗಳು ಕಂಡು ಬರ್ತಾ ಇದ್ದ ಬೆನ್ನಲ್ಲೇ ಇದೀಗ ಇಂಥದ್ದೊಂದು ಘಟನೆಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ಕೆಲ ದಿನಗಳಿಂದ ಮುನಿಸ್ಕೊಂಡಿದ್ದ ಜನಾರ್ದನ್ ರೆಡ್ಡಿ ಹಾಗೆ ರಾಮುಲು ಈಗ ಮತ್ತೆ ಒಂದಾಗಿದ್ದಾರೆ. ಇಬ್ಬರ ಸಂಬಂಧ ಕಾಂಗ್ರೆಸ್ ನಾಯಕರಿಗೆ ನಿದ್ದೆ ಕೆಡಿಸ್ತಿದ್ಯಾ? ಬಿಜೆಪಿ ನಾಯಕರ ಸಾಲು ಆರೋಪಗಳು ಹಾಗಾದ್ರೆ ನಿಜಾನಾ? ನಾರಾ ಭರತ್ ರೆಡ್ಡಿ ವಿರುದ್ಧ ಕೇಸರಿ ಕಲಿಗಳು ಕೆಂಡಾಮಂಡಲರಾಗ್ತಿದ್ದಾರೆ. ಟಾರ್ಗೆಟ್ ಜನಾರ್ದನ ರೆಡ್ಡಿ ಅನ್ನೋದು ಬಿಜೆಪಿ ನಾಯಕರ ಒನ್ ಲೈನ್ ಸ್ಟೇಟ್ಮೆಂಟ್. ಇದು ನಿಜನಾ ಹಾಗಾದ್ರೆ ಅನ್ನೋ ಅನುಮಾನ ಕಾರಣವಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಇಟ್ನಾಳ್ ಸರ್ ಇದ್ರು. ಇಟ್ನಾಳ್ ಸರ್, ಒಂದು ಜಿಲ್ಲೆಯ ಮೇಲಿನ ರಾಜಕೀಯ ಹಿಡಿತವನ್ನ ಪುನರ್ಸ್ಥಾಪನೆ ಮಾಡಲಿಕ್ಕೋ ಅಥವಾ ಸ್ಥಾಪನೆ ಮಾಡಲಿಕ್ಕೋ ಕಾಯ್ದುಕೊಂಡು ಹೋಗ್ಲಿಕ್ಕೋ ಇಂಥ ಅನಾಹುತಗಳು ಅನಿವಾರ್ಯನಾ? ಅದರಲ್ಲೂ ಬಳ್ಳಾರಿ ಜಿಲ್ಲೆಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಅಲ್ಲ, ಬಳ್ಳಾರಿ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಅಲ್ಲಿಂದ ಸೋನಿಯಾ ಗಾಂಧಿ ಅವರು ಕೂಡ ಆಯ್ಕೆ ಆಗಿದ್ರು. ಆಮೇಲೆ ಈ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಬಂದಾದ್ಮೇಲೆ ಅದು ಸಂಪೂರ್ಣವಾಗಿ ಬಿಜೆಪಿ ತೆಕ್ಕೆಗೆ ಹೋಯ್ತು. ಆ ಇತಿಹಾಸ ನಮ್ಗೆಲ್ಲ ಗೊತ್ತು. ಆದ್ರೆ ಆ ಜನಾರ್ದನ್ ರೆಡ್ಡಿ ಅವರನ್ನ ಹನಿಬೇಕು ಅಂತ, ಅಥವಾ ಆಕ್ಚುಲಿ ಜನಾರ್ದನ್ ರೆಡ್ಡಿ ಅನೇಕ ತಪ್ಪುಗಳನ್ನು ಮಾಡಿದ್ರು ಬಿಡಿ, ಅನೇಕ ಅಪರಾಧಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಅವ್ರಿಗೆ ಶಿಕ್ಷಣ ಆಯ್ತು, ಇನ್ನು ಕೇಸುಗಳು ನಡೀತಾನೆ ಇದಾವೆ, ಜೈಲಿಗೆ ಹೋಗಾಯ್ತು, ಅವ್ರಿಗೆ ಬಹಿಷ್ಕಾರ ಹಾಕಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ರೆಡ್ಡಿ ಮಣಿತಾ ಇಲ್ಲ. ಜನಾರ್ದನ್ ರೆಡ್ಡಿ ಮತ್ತೆ ಒಗ್ಗಟ್ಟಾಗಿ ಮತ್ತೆಲ್ಲಿ ಬಳ್ಳಾರಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಬಿಡ್ತಾರೋ ಅನ್ನೋ ಒಂದು ಭಯ ಮತ್ತು ಆತಂಕ ಬಹುಶಃ ಕಾಂಗ್ರೆಸ್ ಇದ್ದಿತ್ತು. ಆದ್ರೆ ಅದನ್ನ ನೀವು ರಾಜಕೀಯವಾಗಿ ಒಂದು ಸಾರ್ವಜನಿಕ ಸಂವಾದದ ಮೂಲಕ ನೀವು ಅದನ್ನ ಎದುರಿಸಬೇಕು ವಿನ ಗೂಂಡಾಗಿರಿ ಮಾಡಿ ಅಲ್ಲ. ಅದನ್ನ ಎದುರಿಸಕ್ಕೆ ಒಂದು ಮೆಥಡಾಲಜಿ ಇದೆ, ಒಂದು ರಾಜಕೀಯ ಸಂವಾದ ಇದೆ. ಅದಕ್ಕೆ ನೀವು ಜನಾರ್ದನ್ ರೆಡ್ಡಿ ವಿರುದ್ಧ ಅನೇಕ ಕೇಸುಗಳಿದಾವೆ. ಅವ್ರು ಮಾಡಿದ ಅನೇಕ ಗಣಿಗಾರಿಕೆಯಲ್ಲಿನ ಅನೇಕ ಅಪರಾಧಗಳನ್ನ, ಆರೋಪಗಳನ್ನ ನೀವು ಹೈಲೈಟ್ ಮಾಡಿ ಒಂದು ಜನರ ಜೊತೆಯಲ್ಲಿ ಒಂದು ಸಂವಾದ ಕಟ್ಕೊಳ್ಳಿ. ಆಮೇಲೆ ಅವ್ರಿಗಿಂತ ಒಳ್ಳೆಯವ್ರು ನಾನು ಅಂತ ಬಿಂಬಿಸ್ಕೊಳ್ಳಿ. ಮೊದಲು ಅವರಪ್ಪ ಜನಾರ್ದನ್ ರೆಡ್ಡಿ ಅವ್ರ ಅಂಡ್ ಕಂಪನಿ ಅವರೆಲ್ಲ ಗುಂಡಾಗಳು, ನಾನು ಸಾಚ ಅಂತ ಹೇಳ್ಕೊಳ್ಳಿ ಭರತ್ ರೆಡ್ಡಿ, ಅಥವಾ ನಾನು ಅವ್ರಿಗಿಂತ ದೊಡ್ಡ ಗುಂಡ ಅಂತ ಹೇಳ್ಕೊಳ್ಳೋದ? ನೀವು ಹೇಗೆ ನೀವು ಒಂದು ಜನಮಾನಸನ್ನ, ಒಂದು ಸಮುದಾಯವನ್ನ, ಒಂದು ಕ್ಷೇತ್ರವನ್ನ ಗೆಲ್ತೀರಿ? ಅದು ಮುಖ್ಯ ಆಗುತ್ತೆ.
ನೀವು ನಿಮ್ಮ ಕಾರ್ಯಕ್ರಮಗಳ ಮೂಲಕ, ನಿಮ್ಮ ಸಮಾಜ ಪರ ಚಟುವಟಿಕೆ ಮೂಲಕ ಗೆಲ್ತಿರೋ, ಅಥವಾ ಈ ತರ ತೋಳಬಲ, ಈ ತರದ ಒಂದು ಗನ್ ಬಲ ಅಥವಾ ಗುಂಡಾಗಿರಿ, ಈ ಒಂದು ಸಮೀಕರಣದಲ್ಲಿ ನೀವು ಒಂದು ಯಾವ್ದೋ ಒಂದು ಜಿಲ್ಲೆನ ಗೆಲ್ತಿರೋ, ಈ ಕ್ಷೇತ್ರವನ್ನು ಗೆಲ್ತಿರೋ, ರಾಜಕಾರಣ ಗೆಲ್ತಿರೋ, ನನಗಂತೂ ಅರ್ಥ ಆಗೋದಿಲ್ಲ. ದಿಸ್ ಇಸ್ ರಾಂಗ್ ಅಟ್ ಎವ್ರಿ ಲೆವೆಲ್. ದಿಸ್ ಇಸ್ ರಾಂಗ್. ರೆಡ್ಡಿಗಳು ಮತ್ತೆ ಪ್ರಬಲರಾಗಿದ್ದಕ್ಕೆ ನಿಮ್ಗೆ ಆತಂಕ ಇದ್ದರೆ ಅವ್ರ ರೆಡ್ಡಿಗಳನ್ನ ಎದುರಿಸೋದಕ್ಕೆ 1000 ಮಾರ್ಗಗಳಿದಾವೆ. ನಿಮ್ಮ ಹತ್ರ ಕಾನೂನಿದೆ, ನಿಮ್ಮ ಹತ್ರ ಅನೇಕ ಕಾನೂನಿನ ಸಂಸ್ಥೆಗಳಿದಾವೆ. ಮತ್ತೆ ತನಿಖೆ ಮಾಡಿಸಿ, ಗಣಿಗಾರಿಕೆ ತನಿಖೆ ಮಾಡಿಸಿ. ಇನ್ನೂ ಎಷ್ಟು ಕೇಸ್, ಅದು ಬೇರೆ ವಿಚಾರ. ಆ ಒಂದು ರಿಪಬ್ಲಿಕ್ ಆಫ್ ಬೆಳ್ಳಾರಿಗೆ ನೀವು ಪಾದಯಾತ್ರೆ ಮಾಡಿನೇ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯ. ಹೌದು ಹೌದು. ಆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಪಾದಯಾತ್ರೆ ಮಾಡಿ ಈಗ ಮತ್ತೇನು ಕಟ್ಟಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ? ಅಲ್ಲಿ ರಿಪಬ್ಲಿಕ್ ಆಫ್ ಭರತ್ ರೆಡ್ಡಿ. ಇದು ತಪ್ಪಾಗತ್ತೆ. ಈ ರೀತಿಯ ಒಂದು ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅನುವು ಮಾಡಿ ಕೊಡ್ಲಿಕ್ಕಿಲ್ಲ ಅಂತ ಒಂದು ಆಶಯ ನನ್ನ ಹತ್ರ ಇದೆ. ಬಟ್ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಇನ್ ದ ಕಮಿಂಗ್ ಡೇಸ್. ಪರಮೇಶ್ವರ್ ಅವರು ಮಾತಾಡೋ ರೀತಿ ನೋಡಿದ್ರೆ ಯಾವ್ದು ಸ್ಪಷ್ಟತೆ ಸಿಗೋದಿಲ್ಲ, ಎಂದಿಗೂ ಸಿಕ್ಕಿಲ್ಲ ಬಿಡಿ ಅವ್ರ ಮಾತಲ್ಲಿ. ಬಟ್ ಎನಿವೇಸ್, ಈಗ ಏನಾಗುತ್ತೆ, ಬಿಜೆಪಿ ಅಂತ ಬಿಡೋ ಲಕ್ಷಣ ಇಲ್ಲ. ಯಾಕಂದ್ರೆ ಬಿಜೆಪಿ ನಾಯಕರುಗಳು ದೊಡ್ಡ ದೊಡ್ಡ ಒಂದು ಚುನಾವಣಾ ವಿಚಾರದ ಬಗ್ಗೆ, ಕಾಂಗ್ರೆಸ್ನ ಹೇಗೆ ಮುಖಮುಖ ಮಾಡಬೇಕು ಅನ್ನೋ ಒಂದು ವಿಚಾರಗಳ ಬಗ್ಗೆ ಬಹಳಷ್ಟು ಕಾಲ ಕಾಯ್ದು ಕೂತಿದ್ರು. ಮೊನ್ನೆ ಅವ್ರಿಗೆ ಕೂಗ್ಲಿ ಕ್ರಾಸಿನ ಘಟನೆ ಸಿಕ್ತು, ಇವತ್ತು ಇದು ಸಿಕ್ಕಿದೆ. ಹೀಗಾಗಿ ಬಿಜೆಪಿ ಅಂತೂ ಅವ್ರು ವಿಶ್ರಮಿಸ್ತಾ ನನ್ಗನ್ಸೋದಿಲ್ಲ ಇನ್ನು ಮುಂದಿನ ಒಂದು 6 ತಿಂಗಳಾದ್ರು. ನಿಜವೇ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಆ ಕಡೆಯಿಂದನೇ ಬರ್ತಾ ಇದೆ ಸರ್, ಅದನ್ನು ಗಮನಿಸಿ ಮತ್ತೆ ವಾಪಸ್ ಬರ್ತೀನಿ. ನಾಳೆ ನಡೀಬೇಕಾಗಿದ್ದ ಕಾರ್ಯಕ್ರಮ ಕ್ಯಾನ್ಸಲ್ ಅಂತೆ. ನೀವು ಯಾವ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತೇಳಿ ನಾನಾ ಭರತ್ ರೆಡ್ಡಿ ಹೇಳಿದ್ರು. ಆದರೆ ಇದೀಗ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ರದ್ದು ಅನ್ನೋ ಮಾಹಿತಿ ಬರ್ತಾ ಇದೆ. ತಾತ್ಕಾಲಿಕವಾಗಿ ಕಾರ್ಯಕ್ರಮವನ್ನ ಮುಂದೂಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ನಾಳೆ ನಡೀಬೇಕಿದ್ದ ಕಾರ್ಯಕ್ರಮ ಕ್ಯಾನ್ಸಲ್. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಹಠಕ್ ಬಿದ್ದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ರು ಸರ್. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಅಥವಾ ಈಗ ಆಗ್ತಾ ಇರುವ ಈ ರಾಜಕಾರಣ ಕೆಸರೆರ ಚಾಟವನ್ನು ತಡೆಯೋ ನಿಟ್ಟಿನಲ್ಲಿ ಇದೊಂದು ಅನಿವಾರ್ಯ ಕೂಡ ಆಗಿತ್ತಾ ಅಂತ ಈ ಕಾರ್ಯಕ್ರಮವನ್ನ ಪೋಸ್ಟ್ಪೋನ್ ಮಾಡೋದು? ಅಲ್ಲ, ಒಳ್ಳೆ ನಿರ್ಧಾರ ಸುಂತ ಅವ್ರು. ಯಾಕಂದ್ರೆ ನಿನ್ನೆ ಒಂದು ಘಟನೆ ನಂತರ ಒಂದು ಬಿಗುವಿನ ವಾತಾವರಣ ಇರ್ತದೆ ಅಲ್ಲಿ. ಮತ್ತು ಎರಡು ಬಹಳ ವ್ಯಗ್ರ ಗುಂಪುಗಳಿವು. ಈ ಒಂದು ರೀತಿಯಲ್ಲಿ, ಈ ಒಂದು ಕಾವಿನ ಪರಿಸ್ಥಿತಿಯಲ್ಲಿ ಮತ್ತೆ ಅಲ್ಲಿ ನಾಳೆ ಕಾರ್ಯಕ್ರಮ ಮಾಡಿ ಭರತ್ ರೆಡ್ಡಿ ಆಗ್ಲಿ ಇನ್ನೊಬ್ಬರಾಗ್ಲಿ ವಿಜೃಂಭಿಸ್ಬಿಟ್ರೆ ಮತ್ತೆ ಬೇರೆ ಬೇರೆ ಘರ್ಷಣೆಗೆ ಕಾರಣ ಆಗುವ ಸಾಧ್ಯತೆ ಎಲ್ಲ ಇರ್ತದೆ. ಹೀಗಾಗಿ ಪೊಲೀಸರ ತಮ್ಮ ಇನ್ಪುಟ್ ಆಧಾರದ ಮೇಲೆ ಸಲಹೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಬಟ್ ಇಟ್ಸ್ ಗುಡ್, ಇಟ್ಸ್ ವೆಲ್ಕಮ್ ಡಿಸಿಷನ್. ಈ ಸದ್ಯಕ್ಕೆ ಈ ಇಂಟರ್ಮ್ ಅಲ್ಲಿ ಪುತ್ಥಳಿ ಅನಾವರಣ ಮುಂದಿನ ದಿನ ಯಾವ ದಿನಾಂಕ ನಿಗದಿ ಮಾಡ್ತಾ ಬೇರೆ ವಿಚಾರ. ಆದ್ರೆ ಶೀಘ್ರದಲ್ಲಿ ಆಗ್ಬೇಕಾದ ವಿಚಾರವೆಂದ್ರೆ ಬಳ್ಳಾರಿಯಲ್ಲಿ ಈ ರೀತಿಯ ಬನ ಸಂಘರ್ಷಗಳು, ಆರ್ಮ್ಡ್, ದೀಸ್ ಆರ್ ಆಲ್ ಆರ್ಮ್ ಪ್ರೈವೇಟ್ ಆರ್ಮೀಸ್ ಬಿಹಾರ್ ಅಂತ ಅವಾಗ ಮಾತಾಡ್ತಿದ್ವಿ ನಾವು. ದೇರ್ ಆರ್ ಪ್ರೈವೇಟ್ ಆರ್ಮೀಸ್ ಇನ್ ಬೆಳ್ಳಾರಿ. ಈ ಪ್ರೈವೇಟ್ ಗನ್ಗಳನ್ನ ಮೊದಲು ತಕ್ಕೋಬೇಕು. ನೋ ಪ್ರೈವೇಟ್ ಗನ್ಸ್ ಮಸ್ಟ್ ಬಿ ಅಲೌಡ್ ಇನ್ ಬೆಳ್ಳಾರಿ ಫಾರ್ ಅಟ್ ಲೀಸ್ಟ್ ಫಾರ್ ಅನದರ್ 1 month. ಅವಾಗ ಆಮೇಲೆ ಕರೆಸಿ ಎರಡು ಬಣಗಳಿಗೆ ಸರಿಯಾಗಿ ಮುಖ್ಯಮಂತ್ರಿಗಳಾಗ್ಲಿ ಅವರ ಪ್ರತಿನಿಧಿಗಳಿಗೆ ತಾಕೀತು ಮಾಡಬೇಕು. ಅಲ್ಲಿ ಶಾಂತಿ ನೆಲೆಸೋಂಗಾಗ್ಬೇಕು. ಇಲ್ಲಿ ಜನಾರೆಡ್ಡಿ ಗೆದ್ರು ಅಷ್ಟೇ, ಭರತ್ ರೆಡ್ಡಿ ಗೆದ್ರು ಅಷ್ಟೇ, ಕೊನೆಗೆ ಅಲ್ಲಿನ ಜನ ಇದಕ್ ಬಲಿ ಆಗ್ಬಾರ್ದು. ಸತ್ತವನು ಪಾಪ, ನೀನು ಸತ್ತವನು ಬಹಳ ಬಡ ಹುಡುಗ. ಅವನೇ ನಾಳೆ MLA ಆಗ್ಬೇಕಾಗಿರ್ಲಿಲ್ಲ, ಅವ್ನು ಮಿನಿಸ್ಟರ್ ಆಗ್ಬೇಕಾಗಿರ್ಲಿಲ್ಲ. ಬಹಳ ಬಡವ ಅವನು. ಆ ರೀತಿ ಬಡ ಜನರಿಗೆ ಇವ್ರು ದೊಡ್ಡವರ ತಿಕ್ಕಾಟದಲ್ಲಿ ಬಡ ಜನರು ಹಾದಿಯನ ಆಗ್ಬಾರ್ದು. ನಿನ್ನೆ ಅವ್ನು ಹಾದಿಯನ ಆಗ್ಬಿಟ್ಟ. ಆ ಒಂದು ಕಾಳಜಿ ಎಲ್ಲ ನಾಯಕರುಗಳು ಬೇಕಾಗತ್ತೆ. ಬಟ್ ಸರ್, ನೀವು ಹೇಳ್ತಾ ಇದ್ರಿ ಗನ್ ವಾಪಸ್ ಪಡಿಬೇಕು, ಕಾನೂನು ಸುವ್ಯವಸ್ಥೆ ಹದ್ಬಸ್ತಿಗೆ ತರಬೇಕು, ಎಲ್ಲವೂ ಸರಿಯೇ ಪ್ರಾಕ್ಟಿಕಲಿ. ಬಟ್ ಈ ಪಾಲಿಟಿಕ್ಸ್ ಇಸ್ ನಾಟ್ ಆಲ್ ಅಬೌಟ್ ಪ್ರಾಕ್ಟಿಕ್ಯಾಲಿಟಿ ಅಲ್ವಾ ಸರ್? ಇವಾಗ ಮೋರ್ ಆಫ್ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಈಗ ಗನ್ ವಾಪಸ್ ಕೊಡಿ ಅಂದ್ರೆ ಕಾಂಗ್ರೆಸ್ ನಾಯಕರಿಗೂ ಸ್ವಲ್ಪ ಅದು ಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಉರಿಯತ್ತೆ. ಈಗ ಬಿಜೆಪಿ ನಾಯಕರಿಗೆ ಹೇಳ್ಬಿಟ್ರು ನಮ್ಮ ಮೇಲೆ ಅಟೆಂಪ್ಟ್ ಆಗಿತ್ತು, ನಮ್ಮ ಹತ್ರನೇ ಕ್ರಮ ಅನ್ನೋದು ಇನ್ನೊಂದು ಆಯಾಮ. ಈ ಡಿಸಾರ್ಮ್ ಮಾಡೋದಿದೆಯಲ್ಲ, ಆಯುಧಗಳನ್ನು ಹಿಂಪಡೆಯೋದಿದೆಯಲ್ಲ, ಅದು ಪಕ್ಷಾತೀತ ಒಂದು ಕಾರ್ಯಾಚರಣೆ ಆಗ್ತದೆ, ಪೊಲೀಸ್ ಕಾರ್ಯಾಚರಣೆ. ಅದು ಅಲ್ಲಿನ ಅನೇಕ ಗಣಿ ಗುತ್ತಿಗೆದಾರ ಹತ್ರ ಪ್ರೈವೇಟ್ ಗನ್ಗಳಿದಾವೆ ಅಲ್ಲಿ ಬಳ್ಳಾರಿಯಲ್ಲಿ. ಅಲ್ಲಿ ಅನೇಕ ದೊಡ್ಡ ಗಣಿಗಾರಿಕೆ ಒಂದು ದನಿಗಳಿದಾರಲ್ಲ, ದೊಡ್ಡ ಜನ ಇದಾರೆ ಅಲ್ಲಿ, ಅವ್ರ ಹತ್ರನೂ ಇರ್ತವೆ ಗನ್ಗಳು, ಅವರು ತಗೊಂಡಿರ್ತಾರೆ. ಅವೆಲ್ಲಗಳನ್ನು ಕೂಡ ಅದನ್ನ ಪಡಿಬೇಕಾಗ್ತದೆ. ಅದು ಇಟ್ ಇಸ್ ನಾಟ್ ಪರ್ಮನೆಂಟ್ ಮೆಷರ್. ತಾತ್ಕಾಲಿಕವಾಗಿ ಟೆಂಪರರಿ ಯು ಸಬ್ಮಿಟ್ ಯುವರ್ ಗನ್ಸ್. ಇದನ್ನ ಪೊಲೀಸರು ಅನೇಕ ಸರ್ತಿ ಮಾಡ್ತಾರೆ. ಇಟ್ಸ್ ರೂಟೀನ್ ಆಪರೇಷನ್. ಸರೆಂಡರ್ ಆಲ್ ಗನ್ಸ್. ಲೈಸೆನ್ಸ್ ಕೊಟ್ಟಿರ್ತಾರೆ ಪೊಲೀಸರು. ಆ ಲೈಸೆನ್ಸ್ ದಾರಿಗೆ ಪೊಲೀಸ್ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಗನ್ಗಳನ್ನ ಸರೆಂಡರ್ ಮಾಡಿ, ಮುಂದೆ ನಾವು ಹೇಳೋವರೆಗೂ ನಮ್ಮ ಹತ್ರ ಇರ್ಬೇಕು ಗನ್ಗಳು ಅಂತ ಹೇಳಿ.
ಅವಾಗ ಎಲ್ಲರೂ ಕೂಡ ಈಗ ಬಿಜೆಪಿಯನ್ನು ಮಾತ್ರ ಕೇಳಿದ್ರೆ ಬಿಜೆಪಿ ಸಿಟ್ಟು ಬರ್ತದೆ, ಕಾಂಗ್ರೆಸ್ ಅವ್ರನ್ನ ಮಾತ್ರ ಅವ್ರಿಗೆ ಸಿಟ್ಟು ಬರ್ತದೆ. ಎಲ್ಲರೂ ಕೂಡ ಯಾಕೆ ಸಿಟ್ಟು ಮಾಡ್ಕೋತಾರೆ? ಎಲ್ಲರೂ ಪ್ರೈವೇಟ್ಗಳನ್ನ ಇಟ್ಕೊಂಡು ಮಾಡೋರೇನಿದಾರೆ ಅಲ್ಲಿ? ಪ್ರೈವೇಟ್ಗಳನ್ನ ಇಟ್ಕೊಂಡು ಇದರ ಪ್ರಕ್ಷುಬ್ಧ ವಾತಾವರಣದಲ್ಲಿ ಈ ರೀತಿ ಡಿಸ್ಟರ್ಬ್ ಸಿಚುವೇಶನ್ ಇರುವಾಗ ಇಡೀ ಜಿಲ್ಲೆಯಲ್ಲಿ ನೀವು ಪ್ರೈವೇಟ್ ಗನ್ಗಳನ್ನ ಇಟ್ಕೊಂಡು ಏನ್ ಮಾಡೋದಿದ್ದೀರಿ? ಯಾರ ಗುಂಡು ಹಾಕೋರಿದ್ದೀರಾ? ಪೊಲೀಸರು ಇಲ್ವಾ ಅದಕ್ಕೆ? ನಿಮ್ಗೆ ಹೆಚ್ಚು ಕಡಿಮೆ ಪೊಲೀಸರು ಇರಲ್ವಾ ಅಲ್ಲಿ? ಹೀಗಾಗಿ ಐ ಥಿಂಕ್ ದಟ್ ಇಸ್ ಅ ವೆಲ್ಕಮ್ ಮೆಜರ್ ಇಫ್ ದ ಗೌರ್ಮೆಂಟ್ ಟೇಕ್ಸ್ ದಟ್ ಸ್ಟೆಪ್. ಐ ಡೋಂಟ್ ನೋ ವಾಟ್ ದೇ. ಬಟ್ ಇವಾಗಿನ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದಾರೆ ಸರ್. ಪರಮೇಶ್ವರ್ ಅವರ ರಿಯಾಕ್ಷನ್ ಅನ್ನ ತಾವು ಗಮನಿಸಿದ್ದೀರಿ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಹಳ ಪ್ಲೇನ್ ಆಗಿ ತನಿಖೆ ಆಗುತ್ತೆ, ಇದು ಮಿಸ್ಫೈರ್ ಆಗಿದೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೀವಿ. ಆದರೆ ಯಾರ ಗನ್ನಿಂದ ಆಯಿತು ಏನು ಅದ್ರ ಬಗ್ಗೆ ತನಿಖೆ ಆಗುತ್ತೆ ಅಂದರೆ ಬಹಳ ಪ್ಲೇನ್ ಆಗಿ ಇದನ್ನು ಹೇಳಿ ಪ್ಲೇನ್ ಆಗಿ ಮುಗಿಸುವ ಪ್ರಯತ್ನ ಆಗ್ತಾ ಇದೆಯಾ ಅಂತೇಳಿ ನಾನು ತನಿಖೆ ಬಗ್ಗೆ ಮಾತ್ರ ಕೇಳ್ತೀನಿ. ಬಟ್ ನೋ ಡೌಟ್ ರಾಜಕೀಯ ಅನ್ನೋದು ಒಳಗೆ ನಡೀತಲೇ ಇರುತ್ತೆ. ಇಷ್ಟು ಜೋರಾಗಿ ನಡೆದೇ ಹೋದರೂ ಕೂಡ ಈ ಘಟನೆಯ ಪರಿಣಾಮ ಬಳ್ಳಾರಿಯ ರಾಜಕೀಯದಲ್ಲಿ ಮುಂದುವರಿಯುತ್ತೆ ಅಂತ ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಳೋದು ಅಂತ? ಇಲ್ಲ, ಈ ತರದ ಒಂದು ಗನ್ ರಾಜಕೀಯ ಮತ್ತು ಈ ರೌಡಿಸಂ ರಾಜಕೀಯ ಬಳ್ಳಾರಿಯಲ್ಲಿ ಇದೆ ಅಲ್ಲ, ಇದಕ್ಕೆ ಒಂದು ಶೀಘ್ರದಲ್ಲಿ ಒಂದು ಅಂತ್ಯ ಬರುತ್ತೆ ಅಂತ ನಾನಂತ ಅಂದ್ಕೊಂಡಿಲ್ಲ. ಬಿಕಾಸ್ ಇಟ್ಸ್ ವೆರಿ ವೆರಿ ಡೀಪ್ ರೂಟೆಡ್. ಬಹಳ ಆಳಕ್ಕೆ ಅಲ್ಲಿ ಈ ರೀತಿಯ ರಾಜಕಾರಣ ಹೋಗಿಬಿಟ್ಟಿದೆ ಅಲ್ಲಿ. ಇದಕ್ಕೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗುತ್ತೆ. ಮತ್ತೆ ಇದಕ್ಕೊಂದು ಈ ತರದ ಒಂದು ರಾಜಕೀಯ ಹಿಂಸಾಚಾರಕ್ಕೆ ಅಂತ್ಯವನ್ನು ಹಾಡಬೇಕಾದ್ರೆ ಬಹಳ ದೃಢ ನಿರ್ಧಾರ ತಗೊಳ್ಳುವಂತ ನಾಯಕತ್ವ ಕೂಡ ಬೇಕಾಗುತ್ತೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಈಗ ಸಿದ್ದರಾಮಯ್ಯ ಅವರಾಗ್ಲಿ ಪರಮೇಶ್ವರ್ ಆಗ್ಲಿ ಹೇಳಿದ್ರು ಇದು ಮಿಸ್ಫೈರ್ ಆಗಿದೆ. ಸಿದ್ದರಾಮಯ್ಯ ಅವರಾಗ್ಲಿ ನಮ್ಮ ಗೃಹ ಮಂತ್ರಿಗಳಾಗ್ಲಿ ಪರಮೇಶ್ವರ್ ಅವರಾಗ್ಲಿ ಜನರನ್ನ ಕಾಮನ್ ಸೆನ್ಸ್ ಇಲ್ಲದ ದಡ್ಡರು ತಿಳ್ಕೋಬಾರ್ದು. ಜನಕ್ಕೆ ಮಿಸ್ಫೈರ್ ಅಂದ್ರೆ ಏನು? ಮಿಸ್ಫೈರ್ ಅಂದ್ರೆ ಏನ್ರಿ? ಜೇಬಲ್ಲಿ ಇಟ್ಕೊಂಡಂಗೆ ಗನ್ ಫೈರ್ ಆಗ್ಬಿಡ್ತದ? ಫೈರ್ ಮಾಡಕ್ ಆರ್ಡರ್ ಕೊಟ್ಟಿದ್ಯಾರು? ಅಲ್ಲಿ ಪೊಲೀಸರು ಇದಾರೆ. ಪೊಲೀಸರ ಕೆಲಸ ಅಲ್ವಾ ಅದು ಫೈರ್ ಮಾಡೋದು? ನೀವು ಖಾಸಗಿ ಅವ್ರು ಯಾಕೆ ಮಾಡಿದ್ರಿ? ಖಾಸಗಿ ಅವರು ಈ ತರ ಸಾರ್ವಜನಿಕ ಕಾರ್ಯಕ್ರಮ ಇರೋ ಸಂದರ್ಭದಲ್ಲಿ ಗನ್ ಯಾಕೆ ತಗೊಂಡ್ಬಂದ್ರಿ? ಸರ್, ಈಗ ಕಡೆದಾಗ ರಾಜಕೀಯಕ್ಕೆ ಬಂದ್ಬಿಡೋಣ ಸರ್. ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಈ ರೆಡ್ಡಿ ಬ್ರದರ್ಸ್ ಹಾಗೆ ರೆಡ್ಡಿ ಶ್ರೀರಾಮುಲು ಗೆಳೆಯರ ಏನು ಕಾಂಬಿನೇಷನ್ ಪಾಲಿಟಿಕ್ಸ್ ಇದೆ, ಅದು ಸ್ವಲ್ಪ ಚುರುಕಾಗ್ತಿದೆ ಅನ್ನೋ ಕಾರಣಕ್ಕೆ ಈ ವೆಂಜನ್ಸ್ ಅಂದ್ರೆ ಅಥವಾ ದ್ವೇಷ ರಾಜಕಾರಣದ ಭಾಗವಾಗಿ ನಡೆದಿರೋ ಘಟನೆ ಇದು ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಇದನ್ನ ತಾವ್ ಹೇಗೆ ಗಮನಿಸ್ತೀರಿ? ರೆಡ್ಡಿ ಮತ್ತು ರಾಮುಲು ಅವರ ಇತಿಹಾಸವನ್ನ ಅವರ ಯೌವನದ ಕಾಲದಿಂದ ಇಲ್ಲಿಯವರೆಗೆ ಅವರ ರಾಜಕಾರಣ ಅವರ ಬೆಳವಣಿಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರೆಡ್ಡಿ ಮತ್ತು ರಾಮುಲು ಏನೆಲ್ಲ ಮಾಡಬಲ್ರು ಅಂತ. ಇಬ್ರು ಒಟ್ಟಾಗಿ ನಿಂತು ಬಿಟ್ರೆ ಈಗ ಕೆಲವು ವರ್ಷಗಳಿಂದ ಒಟ್ಟಾಗುವಿಕೆ ದೂರ ಆಗಿತ್ತು. ಯಾಕಂದ್ರೆ ರೆಡ್ಡಿ ಅನೇಕ ವರ್ಷಗಳ ಕಾಲ ಜೈಲಲ್ಲಿದ್ರು, ಆಮೇಲೆ ಅವ್ರಿಗೆ ಬಳ್ಳಾರಿಯಿಂದ ಬಹಿಷ್ಕಾರ ಹಾಕಿತ್ತು. ಈಗ ಅವೆಲ್ಲ ನಿರ್ಬಂಧಗಳು ಇಲ್ಲ. ಮತ್ತೆ ರೆಡ್ಡಿ ಈಗ ತಮ್ಮ ಮನೆಯಲ್ಲಿ ಬಳ್ಳಾರಿಯಲ್ಲಿದ್ದಾರೆ, ಮತ್ತೆ ರಾಮುಲು ಅಲ್ಲೇ ಇದ್ದಾರೆ. ಈ ರೀತಿ ಮತ್ತೆ ಇವರು ಒಂದೆಡೆ ಸೇರ್ಬಿಟ್ರಲ್ಲ, ಅಷ್ಟೇ ಸಾಕು ಅನೇಕ ಜನರಿಗೆ ಸ್ವಲ್ಪ ಭಯ ಹುಟ್ಟಿಸೋದಕ್ಕೆ, ವಿಶೇಷವಾಗಿ ಅವ್ರ ರಾಜಕೀಯ ಎದುರಾಳಿಗಳಿಗೆ. ಇವರನ್ನ ಹೇಗೆ ನಾವು ಇದನ್ನ ಎದುರಿಸಬೇಕು, ಹೌ ಟು ಕಟ್ ದೆಮ್ ಶಾರ್ಟ್, ಇವರನ್ನ ಹೇಗೆ ನಾವು ಮಟ್ಟ ಹಾಕ್ಬೇಕು, ಈ ಒಂದು ತಂತ್ರಗಾರಿಕೆ ಕೂಡ ನಡೆದಿರ್ತದೆ. ಬಟ್ ಯಾವುದೇ ತಂತ್ರಗಾರಿಕೆ ಇರ್ಲಿ, ಅದು ಏನೇ ರಾಜಕೀಯ ಮಾಡಿ, ಈ ರಾಜಕೀಯ ಹಿಂಸಾಚಾರ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಏಲಿಯನ್ ಟು ಕರ್ನಾಟಕ. ಇದು ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಅಲ್ವೇ ಅಲ್ಲ, ಇದು ಬಿಹಾರದ ರಾಜಕೀಯ ಸಂಸ್ಕೃತಿ. ಇದು ಕರ್ನಾಟಕದಲ್ಲ. ಕರ್ನಾಟಕದಲ್ಲಿ ಇದನ್ನ ನಾವು ಕೇಳೋದು ಬಳ್ಳಾರಿಯಲ್ಲಿ ಮಾತ್ರ ನಾವು ಇದನ್ನ ಕೇಳ್ತೇವೆ. ರೈಟ್ ಸರ್, ಏನೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಿದ್ದಕ್ಕೆ. ನಿನ್ನೆ ಆದ ಘಟನೆ ಮರುಕಳಿಸೋದು ಬೇಡ ಅನ್ನೋದು ಒಂದು ಕಡೆ ಆಶಯ ಆದರೆ, ಮತ್ತೊಂದು ಕಡೆ ಈ ಗನ್ ಸಂಸ್ಕೃತಿ ನಮ್ಮ ರಾಜ್ಯದ ರಾಜಕಾರಣದ ಸ್ವಭಾವ ಅಲ್ಲ, ಅದು ಮತ್ತೆ ಮರುಕಳಿಸೋದು ಬೇಡ. ಇದಕ್ಕೆ ತಕ್ಕ ನಿರ್ಧಾರ ಪಕ್ಷಾತೀತವಾಗಿ ಸರ್ಕಾರದ ಕಡೆಯಿಂದ, ಪೊಲೀಸ್ ಇಲಾಖೆ ಕಡೆಯಿಂದ ಆಗಬೇಕು ಅನ್ನೋ ವಿನಂತಿ. ಇದಿಷ್ಟಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್.